ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಈಗ ಸದ್ಯಕ್ಕೆ ನಾನು ನಿಮ್ಮನ್ನ ಕ್ಷಮಿಸ್ಬಿಡಿ ಅಂತ ಮಾತ್ರ ಕೇಳೋದಕ್ಕಾಗೋದು. ಅಪ್ಪನ್ನ ಇನ್ವೈಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅತ್ತೆ. ನೀನ್ ಈ ಮನೆ ಸೊಸೆ ಮಾತ್ರ ಅಲ್ಲ ಭವಾನಿ, ಮನೆ ಮಗಳು. ನಿಮ್ ತಂದೆ ನನಗ್ ಬೀಗರು ಮಾತ್ರ ಅಲ್ಲ, ನನಗ್ ಸಂಬಂಧದವರು. ಕರೀದೇ ಇರೋದಕ್ಕೆ ಹೇಗಾಗತ್ತೆ ಹೇಳು? ಆ ಮಾತನ್ನ ನೀನ್ ಉಳಿಸ್ಕೊಳ್ಳಿಲ್ಲ. ಹಾಗಂತ ನೀನೇ ನನಗ್ ಮೋಸ ಮಾಡಿಲ್ಲ. ನೀನ್ ಹೋಗ್ಬೇಕಿದ್ದ ಫಸ್ಟ್ ನೈಟ್ ರೂಮಿಗೆ ನನ್ನ ಕಳಿಸ್ದೆ. ಇದ್ರರ್ಥ ನೇರವಾಗಿ ನೀನ್ ಕೊಟ್ ಮಾತು ಉಳಿಸ್ಕೊಳ್ದೆ ಇದ್ರು ಇಂಡೈರೆಕ್ಟ್ ಆಗಿ ಈಶಾನಿ ಸಾಕು. ಯಾಕೆ? ನಿನ್ ಅನುಮಾನಕ್ಕೆ ಪರಿಹಾರ ಸಿಕ್ತು ತಾನೆ? ನೀನೇ ಕರ್ಕೊಂಡ್ ಬಂದ್ ಡಾಕ್ಟರ್ ಬಾಯಿಂದಾನೆ ಪಾಸಿಟಿವ್ ರಿಪೋರ್ಟ್ ಬಂದಿದ್ಯಲ್ಲ ಸಿಂಧು. ಮತ್ತೇನ್ ಪ್ರಾಬ್ಲಮ್? ಹ ಇಷ್ಟೇ ಸೈಲೆಂಟ್ ಆಗಿ ಯಾರಿಗೂ ಗೊತ್ತಾಗ್ದೇ ಇರೋ ಹಾಗೆ ಮನೆ ಬಿಟ್ಟು ಹೋದ್ರೆ ಸರಿ. ಹೋಗ್ಲಿಲ್ಲ ಅಂದ್ರೆ ಹೋಗಲ್ಲ ಅಂದ್ರೆ ವಿರಾಟ್ ನಿನ್ನ ಮನೆಯಿಂದ ಆಚೆ ಕಳಿಸ್ಬೇಕು. ಹಾಗ್ ಮಾಡ್ತೀನಿ. ಹೇಗೆ ಅಂತ ಕೇಳು ಸಿಂಧು. ನಮ್ ಮನೆಯವ್ರಿಗೆಲ್ಲ ನನ್ ರಿಪೋರ್ಟ್ ತೋರಿಸ್ಬಿಡ್ತೀನಿ. ಅವ್ರು ಇದಕ್ಕೆಲ್ಲ ಕಾರಣ ಯಾರು ಅಂತ ನನ್ನ ಕೇಳ್ತಾರೆ. ಅವಾಗ ನಾನು ಸಿಂಧು ಇಂದನೇ ಇದೆಲ್ಲ ಆಗಿದ್ದು ಅಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಹೋಗ್ಲಿ ವಿರಾಟ್ಗೆ ನೀನೇ ನನ್ನ ಅವನ್ ರೂಮ್ ಕಳ್ಸಿದ್ದು ಅಂತ ಏನಾದ್ರು ನನ್ ಮಾತ್ ಮುಗಿಯಕ್ಕಿಂತ ಮುಂಚೆನೆ ಇಷ್ಟೊಂದು ಬೇವರ್ತಿದ್ಯಾ ಅಂದ್ರೆ ನಿನಗೆ ನಿನ್ ಮುಂದಿನ ಸ್ಥಿತಿಗತಿ ಚೆನ್ನಾಗ್ ಅರ್ಥ ಆಗಿದೆ ಅಂತ ಆಯ್ತು. ಇಡೀ ಕುಟುಂಬದವ್ರ ಮುಂದೆ ಇರ್ಲಿ, ವೀರ್ ಮುಂದೆ ಮಾನ ಮರ್ಯಾದೆ ಕಳ್ಕೊಳ್ಳೋದಕ್ಕಿಂತ ಮುಂಚೆ ನೀನಾಗ್ ನೀನ್ ಈ ಮನೆಯಿಂದ ಹೋದ್ರೆ ಕನಿಷ್ಠ ಪಕ್ಷ ನೀನ್ ಮರ್ಯಾದೆ ಆದ್ರೂ ಉಳಿಯುತ್ತೆ ಅಂತ ಬುದ್ಧಿ ಹೇಳ್ತಾ ಇದ್ದೀನಿ. ಕೇಳಲಿಲ್ಲ ಅಂದ್ರೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಹೇಳಿದ್ದೆಲ್ಲ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಮನೆ ಬಿಟ್ಟು ಹೋಗ್ತಾ ಇರ್ಬೇಕು. ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮನೆ ಬಿಟ್ಟು ಹೋದ್ರೆ ಸರಿ. ಹೋಗಲ್ಲ ಅಂದ್ರೆ ವಿರಾಟ್ ನಿನ್ನ ಮನೆಯಿಂದ ಆಚೆ ಕಳಿಸ್ಬೇಕು. ಹಾಗ್ ಮಾಡ್ತೀನಿ. ನಮಸ್ಕಾರ ಧರ್ಮೇಂದ್ರ ಅವರೇ. ನಮಸ್ಕಾರ ಕೇಶವ್ ಅವರೇ. ಎಲ್ಲಿ ಇಷ್ಟು ದಿನ ಪತ್ತೆನೇ ಇಲ್ವಲ್ಲ? ಎಲ್ಲಿ ಹೋಗೋಣ ಸರ್, ಒಂದಷ್ಟು ದಿನ ಒಂಟಿಯಾಗಿರ್ಬೇಕು ಅಂತ ಅನ್ಸ್ಬಿಟ್ಟಿತ್ತು. ಅಯ್ಯೋ, ದಯವಿಟ್ಟು ಕೂತ್ಕೊಳ್ಳಿ. ಕೊನೆ ಪಕ್ಷ ಈಗ್ಲಾರು ನೆನಪಾಯ್ತಲ್ಲ, ಥ್ಯಾಂಕ್ ಯು. ಸಿಂಧು ಸಿಕ್ಕಿದ್ಲ? ಹೇಗಿದ್ದಾಳಂತೆ? ನನ್ನ ಮಗಳು ಅಷ್ಟೆಲ್ಲ ಮಾತಾಡಿದ್ರು ನೀವು ನನ್ನ ಮಗಳ ಬಗ್ಗೆ ನೆನೆಸ್ಕೋತಿದಿರಲ್ಲ. ನನಗೆ ಅವಳು ಆಡಿದ ಮಾತು ಕೇಳಿದ್ರೆ ಕೋಪ ಬರುತ್ತೆ.
ಅದು ಹೇಗೆ ಸರ್ ಹೀಗಿದ್ದೀರಾ? ಕೇಶವ್ ಸರ್, ನಿಮ್ಮ ಮಗಳು ಕಾರಣ ಇಲ್ಲದೆ ಏನು ಮಾಡಲ್ಲ ಅಂತ ನಿಮಗೂ ಗೊತ್ತಿದೆ. ಹಾಗಂತ ಉಂಡು ಮನೆಗೆ ದ್ರೋಹ ಮಾಡಕ್ಕಾಗತ್ತಾ? ಅದು ನಿಮಗೆ ಅರ್ಥ ಆಗತ್ತೆ ಅಂಕಲ್, ಆದ್ರೆ ನಮ್ ಡ್ಯಾಡಿಗೆ ಅರ್ಥ ಆಗ್ಬೇಕಲ್ಲ. ಅದ್ಯಾವ ಜನ್ಮದಲ್ಲಿ ನನ್ ಡ್ಯಾಡ್ ನಿಮ್ ಮಗಳಿಗೆ ಡ್ಯಾಡ್ ಆಗಿದ್ರೋ ಗೊತ್ತಿಲ್ಲ, ಆದ್ರೆ ಈ ಜನ್ಮದಲ್ಲಿ ಸಿಂಧು ಮೇಲೆ ಅದೆಷ್ಟು ಪ್ರೀತಿ ಕಾಳಜಿ ಅಂತಂದ್ರೆ ಅಬ್ಬಾ. ಅಂಕಲ್, ನನಗೆ ಒಂದೊಂದ್ಸತಿ ನಾನು ಇವ್ರ ಮಗ್ಳ ಇಲ್ಲ ಸಿಂಧು ಇವ್ರ ಮಗ್ಳ ಅಂತ ನನಗೆ ಅನುಮಾನ ಬಂದ್ಬಿಡತ್ತೆ. ಮಹಿಮಾ, ಅಣ್ಣ ಕಾಫಿ ತಗೊಂಬಮ್ಮ. ಕಾಫಿ ಅಲ್ಲ ಅತ್ತೆ, ಸ್ವಲ್ಪ ತಣ್ಣಗ್ ಜ್ಯೂಸ್ ಮಾಡ್ಕೊಂಡ್ ಬನ್ನಿ. ಪಾಪ ಅವ್ರ ಹೊಟ್ಟೆನೂ ತಣ್ಣಗಾಗ್ಲಿ. ಬಂದಿದ್ ವಿಷಯ ಏನ್ ಅಂಕಲ್? ಅದೇನು ಅಂದ್ರೆ ವಸುಂಧರಾ ಮೇಡಮ್ ಇವ್ರನ್ನ ನಾಮಕರಣಕ್ಕೆ ಕರೆದಿಲ್ಲ ಅನ್ಸುತ್ತೆ. ಕರೆದಿದ್ರೆ ಧರ್ಮೇಂದ್ರ ಅವರು ನನ್ನ ನೋಡಿದ ತಕ್ಷಣ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡ್ತಿದ್ರು. ಯಾಕ್ ಅಂಕಲ್ ಸುಮ್ನಾಗ್ಬಿಟ್ರಿ? ಓ, ನಿಮ್ ಮಗಳು ನಾವಿಲ್ಲಿ ಹೇಗಿದ್ದೀವಿ ಏನ್ ಮಾಡ್ತಿದೀವಿ ಅಂತ ನೋಡ್ಕೊಂಡ್ ಬರದಕ್ ಕಳ್ಸದ್ಲಾ? ಏ, ಹಾಗೇನಾದ್ರೂ ಇದ್ರೆ ಹೇಳ್ಬಿಡಿ ಅಂಕಲ್, ನಾವ್ ಸಖತ್ತಾಗಿದ್ದೀವಿ, ಬಿಂದಾಸ್ ಆಗಿದ್ದೀವಿ ಅಂತ ಹೇಳಿ. ಯಾಕೆ ಜಾನು, ಇವ್ರ ಹತ್ರ ಹೀಗ್ ಮಾತಾಡ್ತಿದ್ಯಾ? ನಾನ್ ನಿಮ್ಮಷ್ಟು ಒಳ್ಳೋಳ್ ಅಲ್ವಲ್ಲ ಡ್ಯಾಡ್, ಅದಕ್ಕೆ. ಇಲ್ಲಮ್ಮ, ಅವಳು ನೋಡಿ ತುಂಬ ದಿನ ಆಗೋಯ್ತು. ಧರ್ಮೇಂದ್ರ ಸಾರ್ಗೆ ಅವಮಾನ ಮಾಡಿದ್ಮೇಲೆ ನಾನು ನನ್ನ ಮಗಳಂತೂ ನೋಡಕ್ ಹೋಗಿಲ್ಲ. ಬನ್ನಿ ಬನ್ನಿ. ಇದೇ ನಮ್ ಗೆಸ್ಟ್ ಹೌಸ್. ಟ್ರೀಟ್ಮೆಂಟ್ ಮುಗಿಯೋವರೆಗೂ ನೀವಿಲ್ಲೇ ಇರಿ. ಇಲ್ಲಿ ನಿಮ್ಗೆ ಯಾರು ಡಿಸ್ಟರ್ಬ್ ಮಾಡಲ್ಲ. ಅಣ್ತಮ್ಮ, ಈ ಗೆಸ್ಟ್ ಹೌಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಕಣೋ. ನಮ್ಮಿಂದ ನಿಮಗ್ ತೊಂದರೆ ಆಗಿದೆ ಅಂತ ಗೊತ್ತು. ಪ್ಲೀಸ್ ಪ್ರಕೃತಿ ಅವರೇ, ನೀವ್ ಹೀಗೆಲ್ಲ ಮಾತಾಡಿದ್ರೆ ನಿಜವಾಗ್ಲೂ ನಮಗ್ ಮುಜುಗರ ಆಗತ್ತೆ. ನೀವು ನಾವ್ ನಿಮ್ ಮನೆಗ್ ಬಂದಾಗ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರಿ, ಆದ್ರೆ ನಮ್ಗೆ ನಿಮ್ಮನ್ನ ನಮ್ ಜೊತೆ ನಮ್ ಮನೆಯವ್ರ ತರ ನೋಡ್ಕೊಳಕ್ಕೆ ಆಗ್ತಾ ಇಲ್ಲ. ನಮಗೂ ನಿಮ್ ವರ್ಕ್ ಪ್ರೆಷರ್ ಏನು ಅಂತ ಅರ್ಥ ಆಗುತ್ತೆ.